ಹಾರ್ಟ್ ಹೆಲ್ತ್ ಕ್ಯಾನ್ ಬಿ ಇಂಪ್ರೂವ್ಡ್. ಯು ಇಂಪ್ರೂವ್ ದಿ ಲಾರ್ಜ್ ಇಂಟೆಸ್ಟೈನ್, ಮೋಷನ್ ಕ್ಲಿಯರ್ ಆಗೋದನ್ನು ನೋಡ್ಕೊಳ್ಳಿ, ಹಾರ್ಟ್ ಕ್ಯಾನ್ ಬಿ ಇಂಪ್ರೂವ್ಡ್. ನಾವು ನೋಡಿದ್ದೀವಿ ಪೈಲ್ಸ್ ಆ್ಯಂಡ್ ಹೆಮರಾಯ್ಡ್ಸ್ ಇದ್ದವ್ರಿಗೆ, ಇಫ್ ದಿ ಹೆಮರಾಯ್ಡ್ ಈಸ್ ಕಾಸಿಂಗ್ ಮೋರ್ ಪ್ರಾಬ್ಲಮ್, ದೇ ವಿಲ್ ಡೆವಲಪ್ ಹಾರ್ಟ್ ರಿಲೇಟೆಡ್ ಪ್ರೆಷರ್. ಯಾರಿಗೆ ಮೂಲವ್ಯಾಧಿ ರೋಗ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತೀವಿ. ಫಾರ್ ಎವ್ರಿ ಆರ್ಗನ್ ಹಾರ್ಟ್ ಹ್ಯಾಸ್ ಟು ಕಮ್, ಸೊ ಲುಕ್ ಫಾರ್ ದಿ ಹಾರ್ಟ್ಸ್ ಹೆಲ್ತ್. ಆಯುರ್ವೇದ ಪ್ರಕಾರ ಹೃದಯ ಅನ್ನೋದು ಒಂದು ಮರ್ಮ, ಅದರಲ್ಲಿ ಸಾಕಷ್ಟು ಪ್ರಾಣಶಕ್ತಿ ಇದೆ. ಯಾವುದೇ ಫುಡ್ ಇರ್ಬೋದು, ಅದು ವಿದೇಶಿ ಆಹಾರ ಇರ್ಬೋದು, ಸ್ವದೇಶಿ ಆಹಾರ ಇರ್ಬೋದು, ಹಿತಬುಕ್ ಮಿತಬುಕ್ ಅಂತ ನಮ್ಮ ಒಂದು ಗೈಡ್ಲೈನ್. ಹಿತವಾದ ಆಹಾರ ಸೇವನೆ ಮಾಡಿ, ಮಿತವಾಗಿ ಆಹಾರ ಸೇವನೆ ಮಾಡಿ, ನಿಮ್ಮ ಹೊಟ್ಟೆಗೆ ತಕ್ಕಂತೆ ಆಹಾರ ಸೇವನೆ ಮಾಡಿ, ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡಿ. ನಾನು ಒಬ್ಬ ಪ್ರೊಫೆಸರ್, ಏನು ಕೆಲಸ ಇದೆ? ಕುತ್ಕೊಂಡಿರ್ತೀನಿ, ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ, ರೋಗಿಗಳಿಗೆ ಔಷಧಿ ಬರ್ಕೊಡ್ತೀನಿ. ನಂದೇನು ಶಾರೀರಿಕ ಕೆಲಸ ಇಲ್ಲ. ನಾನು ಹೆವಿ ಪ್ರೋಟೀನ್ ತಿನ್ನೋದು ಅವಶ್ಯಕತೆನೇ ಇಲ್ಲ. ಇನ್ನೊಂದು ಮೂಲ ಹೇಳ್ತೀನಿ ನಾನು ಯೋಗ ಮತ್ತು ರಿಸರ್ಚ್ ಮಾಡೋರಿಗೆ, ನಮ್ಮ ಅಜ್ಜ ಮುತ್ತಜ್ಜ ಯಾವ ಆಹಾರ ಸೇವನೆ ಮಾಡ್ತಾ ಇದ್ರೋ ಅದು ಸರಿಯಾದ ಆಹಾರ ಕ್ರಮ. ನಮ್ಮ ದೇಶ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿಗೆ ತಕ್ಕಂತೆ ನಮ್ಮ ಆಹಾರ ಇರಬೇಕೇ ವಿನಃ ಪ್ರತಿನಿತ್ಯ ಒಂದು ರಿಸರ್ಚ್ ಬರ್ತದೆ. 10 ವರ್ಷಗಳು ಅಮೇರಿಕಾದವ್ರು ಹೇಳಿದ್ರು ಕಾಫಿ ಈಸ್ ಗುಡ್ ಫಾರ್ ಹಾರ್ಟ್ ಅಂತ. ಆಮೇಲೆ 10 ವರ್ಷದ ನಂತರ ಹೇಳಿದ್ರು ಟೀ ಈಸ್ ಗುಡ್ ಫಾರ್ ಹಾರ್ಟ್ ಅಂತ. ಹಾಗಿದ್ರೆ 10 ವರ್ಷ ಕಾಫಿ ಕುಡಿದವ್ರ ಕತೆ ಏನು? ರಿಸರ್ಚ್ ಈಸ್ ಎ ಫ್ಲೋಟಿಂಗ್ ವಾಟರ್. ಪ್ರತಿನಿತ್ಯ ಹೊಸ ವಿಷಯ ಬರ್ತಿರ್ತದೆ. ಪ್ರೋಟೀನ್ ಈಸ್ ವೆರಿ ಗುಡ್ ಇನ್ ದ ಮಾರ್ನಿಂಗ್, ಕಾರ್ಬೋಹೈಡ್ರೇಟ್ ಈಸ್ ನಾಟ್ ವೆರಿ ಗುಡ್ ಇನ್ ದ ಮಾರ್ನಿಂಗ್. ಇವತ್ತು ಸರಿ ಇರ್ಬೋದು. 40 ವರ್ಷ ಅಮೇರಿಕಾ ಹೇಳಿದ್ರು ಕೊಲೆಸ್ಟ್ರಾಲ್ ಈಸ್ ಬ್ಯಾಡ್ ಫಾರ್ ಹಾರ್ಟ್ ಅಂತ. 2-3 ವರ್ಷದ ಹಿಂದೆ ಒಂದು ಅಮೇರಿಕಾದ ರಿಸರ್ಚ್ ಹೇಳ್ತು, ದರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದ ಫ್ಯಾಟ್ ಈಟಿಂಗ್ ಆ್ಯಂಡ್ ಹಾರ್ಟ್ ಡಿಸೀಸ್. 40 ವರ್ಷ ತುಪ್ಪ ತಿನ್ನಬೇಡಿ, ಎಣ್ಣೆ ತಿನ್ನಬೇಡಿ, ತುಪ್ಪ ತಿನ್ನಬೇಡಿ, ಎಣ್ಣೆ ತಿನ್ನಬೇಡಿ ಅಂತ ಹೇಳಿ 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 ಅಥೆರೋಸ್ಕ್ಲೆರೋಟಿಕ್ ಡಿಸೀಸ್ ಏನು ಕಡಿಮೆ ಆಗಲಿಲ್ಲ. ನೀವು ಕಾರ್ಬೋಹೈಡ್ರೇಟ್ ತಿನ್ನಿ, ಪ್ರೋಟೀನ್ ತಿನ್ನಿ, ಫ್ಯಾಟ್ ತಿನ್ನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ, ಹಿತವಾಗಿ ತಿನ್ನಿ, ಮಿತವಾಗಿ ತಿನ್ನಿ, ಶುದ್ಧವಾದದ್ದನ್ನು ಮಾತ್ರ ತಿನ್ನಿ. ಶುದ್ಧವಾದ ತುಪ್ಪ ಒಳ್ಳೆಯದು, ಅಶುದ್ಧ ತುಪ್ಪ ಒಳ್ಳೆಯದಲ್ಲ. ಶುದ್ಧವಾದ ಎಣ್ಣೆ ಒಳ್ಳೆಯದು, ಮಿತವಾಗಿ ಬೆಳೆಸಿದ ಎಣ್ಣೆ ಒಳ್ಳೆಯದು, ಹೆಚ್ಚು ಸೇವನೆ ಮಾಡಿದ ಎಣ್ಣೆ ಒಳ್ಳೆಯದಲ್ಲ. ಹೆಚ್ಚು ಪ್ರೀತಿ ಕೂಡ ಒಳ್ಳೆಯದಲ್ಲ. ಪ್ರೀತಿ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅತಿಯಾಗಿ ಪ್ರೀತಿ ಮಾಡಿದರೂ ಕೂಡ ಡೈವರ್ಸ್ ಆಗುತ್ತೆ. ದರ್ ಆರ್ ಸೋ ಮೆನಿ ಡೈವರ್ಸಸ್. ಹೋದ ತಿಂಗಳು ನಾನು 3 ಎರೆಕ್ಟೈಲ್ ಡಿಸ್ಫಂಕ್ಷನ್